ಇನ್ನು ಇಂಡಸ್ಟ್ರಿಗೆ ಸರ್, ಸ್ಟಾರ್ಗಳ ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಆಲ್ಮೋಸ್ಟ್ ಬಂದಿದ್ದಾರೆ. ಅವ್ರ ಜೊತೆ ಒಡನಾಟ ಹೆಂಗಿದೆ ಸರ್ ನಿಮ್ಮದು? ಸ್ವಲ್ಪ ಪರಿಚಯಗಳು ಕಮ್ಮಿನೇ. ಸ್ಟಾರ್ಗಳ ಮಕ್ಕಳು ಅಂದರೆ ಯಾರಂತ? ಈಗ ನೋಡಿ ಸರ್, ಪ್ರಜ್ವಲ್ ಅವರು ಒಂದು 2-3 ಸತಿ ಮಾತಾಡ್ಸಿದೀನಿ. ಅವ್ರ ಜೊತೆ ಒಂದು ಪರಿಚಯ ಆಗಿದೆ. ಯಾಕಂದರೆ CCLಗೆ ಅವರು ಬಂದಿದ್ರು, ಅಲ್ಲೇ ನನಗೂ ಅವರು ಪರಿಚಯ ಆಗಿದ್ದು ಅಲ್ಲೇ. ಏನು ರವಿಚಂದ್ರ ಮಕ್ಕಳು? ರವಿ ಇವರು ಅವರು ನನಗೆ ಸೂರಿ ಲವ್ ಸಂಧ್ಯಾ ಇದನ್ನ ವಿಕ್ರಮ್ ಅವರೇ ಮಾಡಿಕೊಟ್ಟಿದ್ದು. ಫಸ್ಟ್ ಮುಹೂರ್ತದ ದಿವಸ ಪ್ರೆಸ್ ಮೀಟ್ ಏನು ಇದು ಬಂದಿತ್ತು, ಅದಕ್ಕೆ ಬಂದಿದ್ರು ಫಸ್ಟ್ ಶಾರ್ಟ್ ಇದಕ್ಕೆ. ಸೊ ಅಲ್ಲಿ ಅವರ ಭೇಟಿ ಆಯಿತು. ಸೊ ಈ ಥರ ಒಂದೆರಡು ಭೇಟಿ ಒಂದಿಷ್ಟು ಜೊತೆ ಆಗಿದೆ, ಬಿಟ್ಟರೆ ಎಲ್ಲರೂ ಪರಿಚಯ ಕಮ್ಮಿ. ಇನ್ನು ನೀವು ಅವಾಗಲೇ ಹೇಳ್ತಾ ಇದ್ರಿ ಅಪ್ಪ ಹೋದ್ಮೇಲೆ ಅನ್ನೋ ಒಂದು ಮಾತು. ಅಂದರೆ ಅವರಿದ್ದಾಗ ಒಂದು ಕದರು ಆ್ಯಂಡ್ ಅವಾಗ ಒಂದು ಬೆಲೆ ಅಂದರೆ ಇದ್ದೇ ಇರುತ್ತೆ. ಮನೆ ಕಿರೀಟ ಅವರು, ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು, ಒಂದು ಲೆಜೆಂಡ್ರಿ ಇದ್ದೇ ಇರುತ್ತೆ. ಸೊ ಅವ್ರು ಇಲ್ಲ ಅಂದಾಗ ಅಭಿಮನ್ಯುಗೆ ಏನು ತಲೆಯಲ್ಲಿ ಬಂದಿದ್ದೇನು ಅಂತ? ಇಲ್ಲ, ಫಸ್ಟ್ ನನ್ನ ಜೀವನದ ಚೌಕಟ್ಟನ್ನು ನಾನು ಅರ್ಥಕೋಬೇಕು. ನೆಕ್ಸ್ಟ್ ಇನ್ನೆಲ್ಲ ನಾನೇ ಅಷ್ಟು ಹೇಳಿದ್ನಲ್ಲ, ಅಪ್ಪ ನನ್ನನ್ನು ಬೆಳೆಸಿರೋದು ಅಷ್ಟು ಪ್ರಾಕ್ಟಿಕಲಾಗಿ ಬೆಳೆಸಿದ್ರು. ಅದು ನನಗೆ ಅವ್ರು ಹೋದ್ಮೇಲೆ ಗೊತ್ತಾಗಿದ್ದು, ನನ್ನನ್ನು ಅಪ್ಪ ಎಲ್ಲದಕ್ಕೂ ರೆಡಿ ಮಾಡಿ ಹೋಗಿದ್ದಾರೆ, ನಾನು ಅದನ್ನು ಒಂಚೂರು ತಿಳ್ಕೊಬೇಕಾಗಿತ್ತು. ಸೊ ಇದಕ್ಕೆ ನಿಟ್ಟಿನಲ್ಲಿ ಅಪ್ಪಂಗೆ ಹುಷಾರಿಲ್ಲದಿದ್ದಾಗ ಒಂದು 2-3 ವರ್ಷ ಆಚೆ ಇದ್ದೆ. ಸೊ ಅದಾದಮೇಲೆ ನನ್ನ ಜೀವನ ಏನು, ನನ್ನ ಮುಂದಿಂದು ಇದೇನು ಅಂತ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ 1.5 ವರ್ಷ ನನಗೆ ಡಾಕ್ಯುಮೆಂಟೇಷನ್ಸು ಇದೆಲ್ಲ ಅದೇ ತೊಗೊಂತು. ಸೊ ಆ ಟೈಮಲ್ಲಿ ನನಗೆ ನಂದೇನು ಅಂತ ಗೊತ್ತಾಗದೆ ನಾನು ಸಿನಿಮಾ ಕಡೆ ಬಂದು ಕೊನೆಗೆ ಈ ಕಡೆನೂ ಅಲ್ಲ ಆ ಕಡೆನೂ ಎಲ್ಲ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾನು. ಸೊ ಹೋಗಲಿ, ಇನ್ನೊಂದು 1.5 ವರ್ಷ ಇದಾದರೂ ಪರವಾಗಿಲ್ಲ ಅಂತ ನಾನು ಅದನ್ನೆಲ್ಲ ಏನೆಲ್ಲ ಸೆಟ್ರೈಟ್ ಮಾಡಿಕೊಂಡು ಒಂದು ಹಾಕ್ಕೊಂಡು ಆ ಜವಾಬ್ದಾರಿಗಳೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಎಲ್ಲಿಗೆ ಪಯಣ ಥ್ರೂ ಮತ್ತೆ ಬಂದಿದ್ದು. ಸೊ ಅದು ಎಲ್ಲ ಮಾಡ್ಕೊಳ್ಳೆ ನಮ್ಮದು ನೆಕ್ಸ್ಟ್ ಏನು ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅಥವಾ ನೀವು ಯಾವುದೇ ಬಿಸ್ನೆಸ್ ತೊಗೊಳ್ಳಿ, ಇವಾಗ ನೀವು ಅಂದ್ಕೊಂಡಂಗೆ ಆಗುತ್ತೆ ಅಂತ ನಾವು ಹೋಗೋದು ಕಷ್ಟ. ಸೊ ನಮ್ದು ಏನಿದೆ ಫಸ್ಟ್ ಅದನ್ನು ನಾವು ಸರಿ ಮಾಡ್ಕೊಂಡು, ಅದು ಒಂದಿಷ್ಟು ಜವಾಬ್ದಾರಿಗಳಿತ್ತು.